ಇರೋ ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ, ನಿಮ್ಮೆಲ್ಲರ ಜನಪ್ರಿಯ ಶಾಸಕರಾದಂಥ ದಿನೇಶ್ ಗುಂಡೂರಾಯರೇ, ಸುಮ್ಮನೆ ಇರೋ ಸುಧಾಕರ್ ಅವರೇ, ನಜೀರ್ ಅಹಮದ್ ಅವರೇ, ಅಜಯ್ ಸಿಂಗ್ ಅವರೇ, ನಮ್ಮ ತುಮಕೂರು ಹಾಲು ಉತ್ಪಾದಕರ ಅಧ್ಯಕ್ಷರಾಗಿದ್ದಾರೆ ಶಾಸಕರು ವೆಂಕಟೇಶ್ ಅವರಿದ್ದಾರೆ, ತುಷಾರ್ ಗಿರಿನಾಥ್ ರವರೇ, ಮಹೇಶ್ವರ ರಾವ್ ರವರೇ, ಚೋಳನ್ ರವರೇ, ಎಲ್ಲ ನನ್ನ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರೇ, ಮುಖಂಡಗಳೇ, ಕಾರ್ಯಕರ್ತಗಳೇ ಮತ್ತು ಎಲ್ಲ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ಮುಖಂಡಗಳೇ, ಬೆಂಗಳೂರು ನಗರದ ಹೃದಯ ಭಾಗದಲ್ಲಿ ಐತಿಹಾಸಿಕ ಬದಲಾವಣೆಯನ್ನು ತಾವೆಲ್ಲ ನೋಡ್ತಾ ಇದ್ದೀರಿ. ಕೆಂಪೇಗೌಡರು ಕಟ್ಟಿದಂತ ಈ ಭಾಗದಲ್ಲಿ ಹಳೆದನ್ನ ಮರಿಬೇಕು, ಹೊಸ ರೂಪವನ್ನು ಕೊಡಬೇಕು ಅಂತೇಳಿ ನಮ್ಮ ದಿನೇಶ್ ಗುಂಡೂರಾಯರು ಕಂಕಣವನ್ನ ಕಟ್ಕೊಂಡು ಇವೆಲ್ಲ ಸ್ವಲ್ಪ ನಿಲ್ಲಿಸ್ಬೇಕು. ಈ ಶಿಲ್ಲೆ ಜೈಕಾರ ದಯವಿಟ್ಟು ನಿಲ್ಲಿಸ್ಬೇಕು. ನೀವು ಎಲ್ಲ ಕಳಸ್ಪಳ್ಳೆ ವ್ಯಾಪಾರ ಇಟ್ಕೊಂಡು ಮಾಡಕ್ ಹೋಗ್ಬೇಡಿ. ನೀವು ಸ್ವಲ್ಪ ಇರಿ. ನಾನು ಏನ್ ಮಾತಾಡ್ತಾ ಇದ್ದೀನಿ ಮಾಧ್ಯಮಕ್ಕೆ ಹೋಗ್ಬೇಕು. ಜನ ನಿಮ್ಕಿನ್ನ ಹೊರಗಡೆ ಕೇಳಿಸ್ಕೊತಾ ಇದ್ದಾರೆ ಏನ್ ಮಾತಾಡ್ತಾನೆ ಅಂತ. ಅವ್ರು ಕೇಳಬೇಕು. ನಿಮ್ ಜೈಕಾರ ಶಿಲೆ ಅದಕ್ಕಾರ ನೀವು ಮಾಡ್ಕೊಂಡು ಹೋಗಿ. ನಾನು ಎದ್ದು ಹೋಗ್ತೀವಿ. ನಾನು ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಒಬ್ಬ ಮುಖ್ಯಮಂತ್ರಿಗಳು ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ರಸ್ತೆಗಳಿಗೆ ಉದ್ಘಾಟನೆಗೆ ಬಂದಿದ್ದಾರೆ ಅಂತಂದ್ರೆ ಅದ್ರ ಮೌಲ್ಯ ಏನು ಅಂತ ತಾವು ಅರ್ಥಕೊಳ್ಬೇಕು. ಇದ್ರ ಬೆಲೆ ಏನು ಅಂತ ತಾವು ತಿಳ್ಕೊಳ್ಬೇಕು. ನಾವು ಇತಿಹಾಸವನ್ನ ಕೆಂಪೇಗೌಡರ ಕಾಲದಿಂದ ಇರೋಂಥ ಈ ಜಾಗಕ್ಕೆ ಒಂದು ಹೊಸ ರೂಪವನ್ನು ಕೊಡಬೇಕು. ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಈ ಬೆಂಗಳೂರು ನಗರವನ್ನು ತೆಗೆದುಕೊಂಡು ಹೋಗಬೇಕು. ನಮ್ಮ ಗೌರವವನ್ನು ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಸರ್ಕಾರ ಕೆಲಸ ಮಾಡ್ತಾ ಇದೆ. ದಿನೇಶ್ ಗುಂಡೂರಾಯರ್ಗೆ ನೀವು ಸತತವಾಗಿ 99ರಿಂದ ಆಯ್ಕೆ ಮಾಡ್ಕೊಂಡು ಬಂದಿದ್ದೀರಿ. ಆದರೆ ಈ ಸತಿ ನಿಮ್ಮ ಏನು ತೀರ್ಪಿದೆಯಲ್ಲ, ಗಾಂಧಿನಗರ ತೀರ್ಪು, ನಾನು ಇಲ್ಲಿರೋರು ಕೇಳ್ತಾ ಇಲ್ಲ. ನಾನು ಈ ಗಾಂಧಿನಗರ ಕ್ಷೇತ್ರದ ಮಹಾಜನತೆ ನಿಮ್ಗೆ ನೀವೇ ದ್ರೋಹ ಮಾಡ್ಕೊಂಡಿದ್ದೀರಿ. ದಿನೇಶ್ ಗುಂಡೂರಾಯರ್ ಮಾಡಿರುವಂತ ಕೆಲಸಕ್ಕೆ ಕನಿಷ್ಠ 25ರಿಂದ 30 ಸಾವಿರ ಅಂತರದಿಂದ ನೀವು ಗೆಲ್ಲಿಸಬೇಕಾಗಿತ್ತು. ಒಬ್ಬ ಶಾಸಕನಾದವನು ಇಲ್ಲಿ ನಗರಗಳಲ್ಲಿ ಕೆಲಸ ಮಾಡೋದು ಅಷ್ಟು ಸುಲಭ ಅಲ್ಲ. ಒಂದು ಸಣ್ಣ ಕಳಂಕನೂ ಇಲ್ಲದೆ ಬರೀ ಕ್ಷೇತ್ರದ ಅಭಿವೃದ್ಧಿಯನ್ನು ಇಟ್ಕೊಂಡು, ಜನಸಂಪರ್ಕವನ್ನು ಇಟ್ಕೊಂಡು ಎಲ್ಲ ಸಮಾಜಕ್ಕೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸ ಇವತ್ತು ದಿನೇಶ್ ಗುಂಡೂರಾಯರು ಈ ಕ್ಷೇತ್ರದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ನನಗೂ ಅರಿವಿದೆ. 1981ರಿಂದ ಹಿಡಿದು 20 ವರ್ಷಗಳ ಕಾಲ ಇದೇ ಗಾಂಧಿನಗರದಲ್ಲಿ ವಿದ್ಯಾಭ್ಯಾಸ ಮಾಡಿ, ವ್ಯವಹಾರ ಮಾಡಿ, ವಿದ್ಯಾರ್ಥಿ ನಾಯಕರಾಗಿ ಎಲ್ಲ ಇಲ್ಲೇ ಇದ್ದವು. ನಾನು ಒಂದೊಂದು ಗಲ್ಲಿನೂ ನನಗೆ ಗೊತ್ತಿದೆ. ಗಾಂಧಿನಗರದ ಒಂದೊಂದು ಗಲ್ಲಿನೂ ಕೂಡ ನನಗೆ ಅರಿವಿದೆ. ಸಾವಿರಾರು ಜನ ಸ್ನೇಹಿತರುಗಳು ನನಗೆ ಇದ್ದಾರೆ. ಅದಕ್ಕೆ ನಾನು ಈ ವಿಚಾರವನ್ನು ನಾನು ಹೇಳ್ತಾ ಇದ್ದೀನಿ. ಮುಂದಕ್ಕೆ ನಾಗರಿಕರು, ನೀವು ಯಾರು ಗಾಂಧಿನಗರ ಕ್ಷೇತ್ರದವರು ಇದ್ರಲ್ಲ, ದಿನೇಶ್ ಗುಂಡೂರಾಯರ್ನ ಶಾಸಕರಾಗಿ ಪಡ್ಕೊಂಡಿರೋದೇ ನಿಮ್ ಭಾಗ್ಯ. ಇದನ್ನ ತಾವು ತಿಳ್ಕೋಬೇಕು. ನಾನು ಬೇರೆ ನೋಡಿದ್ದೀನಿ, ಅವರ ಚಿಹ್ನೆ ಮೇಲೆ, ಅವರ ಪಾರ್ಟಿ ಮೇಲೆ ಓಟ್ ತಗೋತಾ ಇದ್ದಾರೆ. ದಿನೇಶ್ ಗುಂಡೂರಾಯರು ಅವರ ಕೆಲಸದ ಮೇಲೆ ಓಟ್ ತಗೊಳ್ತಾ ಇದ್ದಾರೆ. ಕೆಲಸ ಮಾಡಿದ ಬಗ್ಗೆ ಓಟ್ ತೆಗೆದುಕೊಳ್ತಾ ಇದ್ದಾರೆ. ಮುಂದಕ್ಕೆ ಎಲ್ಲ ಕಾರ್ಯಕರ್ತರು ಅವ್ರಿಗೆ ಮಂದಟ್ ಮಾಡಿ ಹೋಗ್ಬೇಕು. ಈಗ ಇಲ್ಲೇ ತೆಗೆದುಕೊಳ್ಳಿ. ಇವತ್ತು ನಾವು ಈ ರೋಡನ್ನ ಬದಲಾವಣೆ ಮಾಡಲಿಕ್ಕೆ ಹೊರಟಿದ್ದೇವೆ. ವೈಟ್ ಟ್ಯಾಪಿಂಗ್ ರೋಡ್ಗೆ ಬಂದಿದ್ದೇವೆ. ಇದು ಇಲ್ಲಿ ಜನ ದಟ್ಟಣೆ,
ಈ ಬಿಲ್ಡಿಂಗ್ ಯಾವ ರೀತಿ ಇದೆ, ಬಹುಶಃ ಯಾವ ಪ್ಲಾನು ಇಲ್ಲ, ಏನೂ ಇಲ್ಲ, ಯಾವ ಲೆಕ್ಕಾಚಾರನೂ ಇಲ್ಲ. ನೀವು ಇಷ್ಟ ಬಂದಂಗೆ ಕಟ್ಕೊಂಡಿದ್ದೀರಿ. ನಾವು ನೀರು ಕೊಟ್ಟಿದ್ದೀವಿ, ಕರೆಂಟ್ ಕೊಟ್ಟಿದ್ದೀವಿ. ಆ ಜನ, ಇಡೀ ಬೆಂಗಳೂರು ಜನ ಎಲ್ಲ ವ್ಯಾಪಾರಕ್ಕೆ, ಹಳ್ಳಿಯಿಂದ ಬಂದವರೆಲ್ಲ ಇಡೀ ರಾಜ್ಯದಲ್ಲಿ ಇಲ್ಲಿಗೆ ಬಂದು ವ್ಯಾಪಾರ ವಹಿವಾಟು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ನಾನು ಅದನ್ನು ಚರ್ಚೆ ಮಾಡೋಕೆ ಹೋಗುದಿಲ್ಲ. ನಾವು ಯಾವುದು ಬಿಲ್ಡಿಂಗ್ ಹೊಡಿಬೇಕು ಅನ್ನೋದು ಕೂಡ ಇಲ್ಲ. ಆದರೆ ಸ್ವಲ್ಪ ಗಾಳಿ ಬೆಳಕುವಾರು ಇರಬೇಕಲ್ಲ ಅಕ್ಕಪಕ್ಕದವ್ರಿಗೆ, ಅದಾರು ಕೂಡ ನಾವು ಆಲೋಚನೆಯನ್ನು ಮಾಡಬೇಕಲ್ಲ. ಸೊ ಅದಕ್ಕೆ ಇವತ್ತು ಬೆಂಗಳೂರು ನಗರದಲ್ಲಿ ಸಿದ್ದರಾಮಯ್ಯನ ನೇತೃತ್ವದ ಈ ಸರ್ಕಾರ ಏನು ಬಂದಿದೆ, ನಾನೇನು ಈ ಒಂದು ಬೆಂಗಳೂರು ನಗರದ ಜವಾಬ್ದಾರಿಯನ್ನ ಸಿದ್ದರಾಮಯ್ಯನವರು ನನಗೆ ಏನು ವಹಿಸಿದ್ದಾರೆ, ನಮ್ಮ ಸರ್ಕಾರದಲ್ಲಿ ನಾವು ತೆಗೆದುಕೊಂಡಂತ ನಿರ್ಧಾರ ಮುಂದಿನ 10 ವರ್ಷ ಆದಮೇಲೆ ನೀವು ಎಲ್ಲ ನೆನೆಸ್ಕೊಳ್ತೀರಿ. ಒಂದೇ ದಿನಕ್ಕೆ ನಾವೇನು ಬದಲಾವಣೆ ಮಾಡೋಕ್ಕಾಗೋದಿಲ್ಲ. ಇವತ್ತು 1,40,40,000 ಜನಸಂಖ್ಯೆ, ದಿನಕ್ಕೆ 3,400 ಗಾಡಿಗಳು ರಿಜಿಸ್ಟ್ರೇಷನ್ ಆಗ್ತಾ ಇದೆ. 3,400 ಗಾಡಿಗಳು ರಿಜಿಸ್ಟ್ರೇಷನ್ ಆಗ್ತಾ ಇದೆ. ಈಗಾಗಲೇ 1,27,00,000 ಗಾಡಿಗಳು ಈಗ ಬೆಂಗಳೂರು ನಗರದಲ್ಲಿ ಇದೆ. ಹೊರಗಡೆಯಿಂದ ಬರುವಂತ ಗಾಡಿಗಳು ಸುಮಾರು 40,000 ರಿಂದ 45,000 ಗಾಡಿಗಳು ಹೊರಗಡೆಯಿಂದ ದಿನ ಬೆಂಗಳೂರಿಗೆ ಬರ್ತಾ ಇದೆ. ಇಂಥ ಪರಿಸ್ಥಿತಿಯಲ್ಲಿ ನಾವು ಈ ರೋಡ್ನ ಅಗಲ ಮಾಡೋಕ್ಕಾಗಲ್ಲ. ಈ ರೋಡಲ್ಲೇ ಓಡಾಡಬೇಕು. ಇದಕ್ಕೆ ಏನಾದ್ರು ಒಂದು ಜೀವ ಕೊಡಬೇಕು. ಮೆಟ್ರೋ ಯೋಜನೆಯನ್ನ ಕಾಂಗ್ರೆಸ್ ಸರ್ಕಾರ ತಾರೆ ತಂದಿದ್ದು. ಈಗ ನಾನು ಪೆರಿಫೆರಲ್ ರಿಂಗ್ ರೋಡ್ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿದ್ದು 117 ಕಿಲೋಮೀಟರ್ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ರೋಡ್ನ ಬೆಂಗಳೂರು ಒಳಗಡೆ ಬರುವಂತ ಟ್ರಾಫಿಕ್ ನ ಕಡಿಮೆ ಮಾಡಬೇಕು ಅಂತೇಳಿ ಒಂದು ರೌಂಡ್ 117 ಕಿಲೋಮೀಟರ್ ತೀರ್ಮಾನ ಮಾಡಿದ್ದು. ಅವರೆಲ್ಲ ರೈತರು ಕೂಡ ಒಳ್ಳೆ ಬಂಪರ್ ಕೊಟ್ಟಿದ್ದೀವಿ. ಬಂಪರ್ ಒಳ್ಳೆ ಬಿಡಿ ಆಕ್ಟ್ ಅಲ್ಲಿ ಅವಕಾಶ ಇಲ್ಲ, ಆದ್ರೂ ಕೂಡ ಅವ್ರಿಗೆ ಡಬಲ್ ಕೊಡುವಂಥದ್ದು, ಗ್ರಾಮೀಣ ಪ್ರದೇಶದಲ್ಲಿ ತ್ರಿಬಲ್ ಕೊಡುವಂಥದ್ದು, TDR ಕೊಡುವಂಥದ್ದು, ಇಲ್ಲ FIR ಕೊಡುವಂಥದ್ದು, ಇಷ್ಟನ್ನು ಕೂಡ ಅವಕಾಶ ಯಾವ ಸರ್ಕಾರ ಕೂಡ ಇಂಥ ಧೈರ್ಯ ತೀರ್ಮಾನ ಮಾಡಿರಲಿಲ್ಲ. ಆಯ್ತು, ಭೂಮಿ ಕಳ್ಕೊಂಡು ಕೊಡೋಣ, ರೋಡ್ ಅನುಕೂಲ ಆಗಲಿ, ಅಟ್ಲೀಸ್ಟ್ ಒಂದು 30% ಏನು ಬೆಂಗಳೂರು ನಗರ ಒಳಗಡೆಗೆ ವೆಹಿಕಲ್ಗಳು ಬರ್ತವೆ ಅದನ್ನು ತಡಿಬೇಕು ಅಂತ ತೀರ್ಮಾನ ಮಾಡಿದ್ವಿ. 2007-8ರಲ್ಲಿ ನೋಟಿಫಿಕೇಶನ್ ಮಾಡಿದವರು ಡಿಸಿಷನ್ ತಗೊಳಕ್ಕಾಗಲಿಲ್ಲ ಅವ್ರ ಕೈಲಿ. ಗೌರ್ಮೆಂಟ್ಗೆ BDOನವರು ಡಿನೋಟಿಫೈ ಮಾಡಿ ಅಂತ ಅಂದ್ರೂ ಕೂಡ ಧೈರ್ಯ ಮಾಡೋಕ್ಕಾಗಲಿಲ್ಲ. ಅಲ್ಲೂ ಏನು ಮಾಡೋಕ್ಕಾಗಿಲ್ಲ. ಅದಕ್ಕೆ ನಾವು ಯಾವ ಡಿನೋಟಿಫಿಕೇಶನ್ ಮಾಡೋದು ಬೇಡ, ರೈತರಿಗೂ ಅನುಕೂಲ ಆಗಲಿ, ಜನಕ್ಕೂ ಅನುಕೂಲ ಆಗಲಿ ಅಂತೇಳಿ ನಾವು ಈ ತೀರ್ಮಾನವನ್ನು ತೆಗೆದುಕೊಂಡು ಈಗಾಗಲೇ ಜನರ ಹತ್ರ, ನಮ್ಮ ರೈತರ ಹತ್ರ ಸಂಪರ್ಕ ಮಾಡಿ ಆ ಕೆಲಸವನ್ನು ಮಾಡಲಿಕ್ಕೆ ಹೊರಟಿದ್ದೇವೆ. ವಿರೋಧ ಪಾರ್ಟಿಯವರು ಟೀಕೆ ಮಾಡ್ತಾ ಇದ್ದಾರೆ. ಇವತ್ತು ಬಿ ಖಾತಾ ಅಂತ ಮಾಡಿಬಿಟ್ರು. ಯಾರಿಗಾರ ಸಾಲ ಸಿಗ್ತಾ ಇತ್ತಾ? ಯಾರಿಗಾರ ಏನು ಅನುಕೂಲ ಆಗ್ತಾ ಇತ್ತಾ? ಏನೂ ಇಲ್ಲ. ನಿಮ್ಮ ಖಾತೆಗಳನ್ನ, ಖಾತಾಗಳನ್ನ ಎಲ್ಲದಕ್ಕೂ ಕೂಡ ಈ ಖಾತಾ ಮಾಡಲಿಕ್ಕೆ ಡಿಜಿಟಲೈಸೇಷನ್ ಹೊರಟಿದ್ದೀವಿ. ಪ್ರತಿಯೊಂದು ದಾಖಲೆ, ಪ್ರತಿಯೊಂದು ಆಸ್ತಿ ಕೂಡ ಇವತ್ತೇನು ಬೆಂಗಳೂರು ನಗರದಲ್ಲಿ ಸುಮಾರು 28 ಲಕ್ಷ ಆಸ್ತಿಗಳಿದೆ. ಎಲ್ಲ ಆಸ್ತಿಗಳು ಕೂಡ ಖಾತೆಗಳನ್ನ ಮಾಡಿಕೊಳ್ಳಿಕ್ಕೆ, ಈ ಖಾತಾ ಮಾಡಲಿಕ್ಕೆ ನಿಮ್ಮ ದಾಖಲೆಗಳನ್ನ ಸ್ಕ್ಯಾನ್ ಮಾಡಿಸ್ತಾ ಇದೀವಿ. ಹಿಂದೆ ಯಾಕೆ ಮಾಡೋಕ್ಕಾಗಿರ್ಲಿಲ್ಲ? ಮಾಡಿ ಇವತ್ತು ನಿಮ್ಮ ದಾಖಲೆಗಳನ್ನ ಪಕ್ಕಾ ಮಾಡಲಿಕ್ಕೆ ಹೊರಟಿದ್ದೇವೆ. ಬಿ ಖಾತಾ ಇದ್ದಿದ್ದನ್ನೆಲ್ಲ ಖಾತಾ ಮಾಡಿ ಒಂದೇ ರೂಪ, ಇಡೀ ಖಾತೆಗೆ ಒಂದು ಹೊಸ ರೂಪವನ್ನು ಕೊಟ್ಟು ಖಾತಾ ಒಂದೇ ಒಂದು ಖಾತೆಯನ್ನು ಇಡಬೇಕು, ಟ್ಯಾಕ್ಸ್ ಅನ್ನ ಸರಿಯಾದ ರೀತಿಯಲ್ಲಿ ಕಟ್ಟಬೇಕು, ಎಷ್ಟು ಅವನು ವಾಸ ಆಗಿದ್ದಾನೆ ಅಷ್ಟಕ್ಕೆ ಅವನು ಟ್ಯಾಕ್ಸ್ ಅನ್ನು ಕಟ್ಟಬೇಕು, ತಾನು ಕೂಡ ಬೆಂಗಳೂರು ನಗರದಲ್ಲಿ ಭಾಗಿಯಾಗಬೇಕು ಅಭಿವೃದ್ಧಿಗೆ ಅಂತೇಳಿ ಈ ತೀರ್ಮಾನ ಮಾಡ್ದು. ನಮಗೆ ಕೇಂದ್ರ ಸರ್ಕಾರ, ಮೋದಿ ಸಾಹೇಬ್ರ ಸರ್ಕಾರ, ನಮ್ಮ ಅಧಿಕಾರಿಗಳು ನಾವು ಮಾಡಿರೋಂಥ ತೀರ್ಮಾನ ನೋಡಿ ನಮ್ಮ ಅಧಿಕಾರಿಗಳನ್ನ, ತುಷಾರ್ ಗಿರಿನಾಥ್, ಮಹೇಶ್ ಅವ್ರನ್ನ ಎಲ್ಲ ಕರೆಸಿಸ್ಬಿಟ್ಟು ಇಡೀ ದೇಶಕ್ಕೆ ನೀವು ಮಾದರಿ ಕೆಲಸ ಮಾಡಿದಿರಿ ಅಂತೇಳಿ ಅವ್ರಿಗೆ ಸರ್ಟಿಫಿಕೇಟ್ ಕೊಟ್ಟು ಕಳಿಸಿದ್ದಾರೆ. ನಾವು ಅಷ್ಟು ಟ್ರಾನ್ಸ್ಪರೆಂಟ್ ಆಗಿ ನೀವೇ ನಿಮ್ಮ ಖಾತೆಗಳ, ನಿಮ್ಮ ದಾಖಲೆಗಳನ್ನ ನೀವೇ, ನಿಮ್ಮಲ್ಲಿ ಹಿಂದೆ ಏನು ನಾವು ಭೂಮಿ ಮಾಡಿದ್ದೋ, ಭೂಮಿ ಯೋಜನೆ ತೆಗೆದುಕೊಂಡು ಬಂದಿದ್ದೋ ನಮ್ಮ ರಾಜ್ಯದಲ್ಲಿ, ಆ ರೀತಿ ಇವತ್ತು ನಾವು ನಗರಗಳಲ್ಲೂ ಕೂಡ ಈ ಆಸ್ತಿಯನ್ನು ಮಾಡಲಿಕ್ಕೆ ನಾವು ಹೊರಟಿದ್ದೇವೆ. ಈಗ ರೋಡ್ ಒಡೆಯಕ್ಕಂತೂ ಆಗಲ್ಲ, ರೋಡ್ ಒಡೆಯಕ್ಕಂತೂ ಆಗಲ್ಲ. ನಾವು ಅದಕ್ಕೆ ನಮ್ಮ 6ನೇ ಗ್ಯಾರಂಟಿ ಏನಪ್ಪಾ ಅಂದ್ರೆ, ನಿಮ್ಮ ಇವತ್ತು ಕೃಷ್ಣ ಬೈರೇಗೌಡರ ಮುಖಂಡತ್ವದಲ್ಲಿ, ಪ್ರಿಯಾಂಕ್ ಖರ್ಗೆ ಅವರ ಮುಖಂಡತ್ವದಲ್ಲಿ
ಪಂಚಾಯತಿಗಳಲ್ಲಿ ಮತ್ತು ಏನು ನಮ್ಮ ತಾಂಡಗಳು ಬೇರೆ ಬೇರೆ ಎಲ್ಲ ಗ್ರಾಮಗಳಿತ್ತು, ಅದಕ್ಕೂ ಕೂಡ ನಾವು ತೀರ್ಮಾನ ತೆಗೆದುಕೊಂಡು ಅಲ್ಲಿ 1,11,00,000 ಆಸ್ತಿಗಳಿಗೆ ಇವತ್ತು ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಒಂದು ತೀರ್ಮಾನವನ್ನ ನಾವು ಮಾಡಿದ್ವು. ಇವತ್ತು ಇಲ್ಲಿ ನಗರಗಳಲ್ಲಿ ಈ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ 6ನೇ ಗ್ಯಾರಂಟಿ ನಿಮ್ಮ ಆಸ್ತಿಗಳನ್ನ ಗ್ಯಾರಂಟಿಯಾಗಿ ಇಡುವಂಥದ್ದು, ದಾಖಲೆ ಕೊಡುವಂಥದ್ದೇ ನಮ್ಮ 6ನೇ ಗ್ಯಾರಂಟಿ ಅನ್ನೋದನ್ನ, ನಿಮ್ಮ ಆಸ್ತಿನೇ ನಮ್ಮ ಗ್ಯಾರಂಟಿ. ಇದನ್ನು ನಾವು ತೀರ್ಮಾನವನ್ನ ಈ ಸಂದರ್ಭದಲ್ಲಿ ನಾವು ಮಾಡಿದ್ದೇವೆ. ಈಗ ವೈಟ್ ಟ್ಯಾಪಿಂಗು ಕೂಡ ತಾವೆಲ್ಲ ನೋಡಿದ್ದೀರಿ. ಈಗಾಗಲೇ ಸುಮಾರು 182 ರಸ್ತೆಗಳನ್ನ 350 ಕಿಲೋಮೀಟರ್ ಈಗ ಬ್ಲ್ಯಾಕ್ ಟಾಪಿಂಗ್ ಕೆಲಸ ನಡೀತಾ ಇದೆ. 695 ಕೋಟಿ ರೂಪಾಯಿ ಕೆಲಸವನ್ನು ತೆಗೆದುಕೊಂಡಿದ್ದೇವೆ. ಈಗ ಮುಖ್ಯಮಂತ್ರಿಗಳು ಕೂಡ 110 ಕೋಟಿ ರೂಪಾಯಿ ಹೊಸದಾಗಿ ಕೊಟ್ಟು 550 ಕಿಲೋಮೀಟರ್ ಡಾಂಬರೀಕರಣವನ್ನು ನಾವು ಮಾಡಿಕೊಂಡು ನಾವು ಬರ್ತಾ ಇದ್ದೇವೆ. ಮೇಜರ್ ರೋಡು 1650 ಕಿಲೋಮೀಟರ್ ಇದೆ ಬೆಂಗಳೂರು ನಗರದಲ್ಲಿ. ಅದರಲ್ಲಿ ಈಗಾಗಲೇ 104 ಕಿಲೋಮೀಟರ್ ಈಗ ಹೊಸದಾಗಿ ವೈಟ್ ಟ್ಯಾಪಿಂಗ್ ನಾವು ಮಾಡ್ತಾ ಇದ್ದೀವಿ. ಮತ್ತು ಈಗಾಗಲೇ 148 ಕಿಲೋಮೀಟರ್ನ ಕಾಮಗಾರಿಗೆ ಈಗಾಗಲೇ ನಾವು ತೆಗೆದುಕೊಂಡಿದ್ದೇವೆ. ಒಟ್ಟು 83 ರಸ್ತೆಗೆ 1800 ಕೋಟಿ ರೂಪಾಯಿ ತೆಗೆದುಕೊಂಡಿದ್ದೇವೆ. ಈ ರೀತಿ ಕೆಲಸ ಮುಗಿದಿದೆ. ಇನ್ನ ಕೆಲವು ಯೋಜನೆಗಳನ್ನು ನಾವು ತಯಾರು ಮಾಡ್ತಾ ಇದ್ದೇವೆ, ಉದ್ಘಾಟನೆ ಕೂಡ ನಾವು ತಯಾರು ಮಾಡ್ತಾ ಇದ್ದೇವೆ. 500 ಕಿಲೋಮೀಟರ್ನ ವೈಟ್ ಟ್ಯಾಪಿಂಗ್ನ ಸುಮಾರು 4,000 ಕೋಟಿ ರೂಪಾಯಿಗೆ ಈಗಾಗಲೇ DPR ಕೂಡ ಇವತ್ತು ರೆಡಿ ಆಗ್ತಾ ಇದೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಈ ಬೆಂಗಳೂರು ನಗರಕ್ಕೆ ಇಂಥ ವಿಚಾರನ ನಾವು ತಿಳಿಸ್ಲಿಲ್ಲ ಅಂತಂದ್ರೆ ಬಹಳ ತಪ್ಪಾಗ್ತದೆ. 25ರಿಂದ 30 ವರ್ಷ ಒಂದು ರಸ್ತೆ ಬಾಳಬೇಕು, ಮಧ್ಯ ಗುಂಡಿಗಳು ಬೀಳಬಾರ್ದು. ಅಲ್ಲರಿ, ಇಡೀ ದೇಶದಲ್ಲಿ ನಾನು BJP ಫ್ರೆಂಡ್ಸ್ಗೆ ಟೀಕೆ ಮಾಡೋರು ನಾನು ಕೇಳ್ತೀನಿ, ಅಲ್ಲರಿ ಒಂದು ಸರ್ಕಾರ ನಿಮ್ಮ ಮನೆ ಬಾಗಿಲಲ್ಲಿ ಎಲ್ಲೇ ಕಸ ಬಿದ್ದಿದೆ, ಎಲ್ಲಿ ಗುಂಡಿ ಬಿದ್ದಿದೆ, ನೀವೇ ಫೋಟೋ ತಗೊಂಡು ವಾಟ್ಸಪ್ ಮಾಡಿ ಕಳಿಸಿ, ನಮ್ಮ ಅಧಿಕಾರಿಗಳನ್ನ ಕಳಿಸಿ ಅದನ್ನು ಮುಚ್ತೀವಿ ಅಂತ ಯಾವ ಸರ್ಕಾರ ಹೇಳಿದ್ದೀರಿ? DK ಶಿವಕುಮಾರ್ ಈ ತೀರ್ಮಾನವನ್ನ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ತೆಗೆದುಕೊಂಡಿದ್ದಾನೆ. ಸುಮಾರು 10,000ಕ್ಕೂ ಹೆಚ್ಚು ಗುಂಡಿಗಳನ್ನು ನಾವು ಮುಚ್ಚಿದ್ದೇವೆ. ಹಿಂದೆ ಬೊಮ್ಮಾಯಿ ಕಾಲದಲ್ಲಿ 20,000 ಗುಂಡಿಗಳಿತ್ತು ಅಂತ ಹೇಳ್ಬೇಕು, ಕೋರ್ಟ್ಗೆ ಅಫಿಡೇವಿಟ್ ಹಾಕಿದ್ರು, ಕೋರ್ಟ್ ಅವ್ರು ಮಾನಿಟರ್ ಮಾಡ್ತಿದ್ರು. ನಾವೇ ಸಾರ್ವಜನಿಕರಿಗೆ ನೋಡಪ್ಪ ಏನಿದೆ ತಿಳಿಸಿ, ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಹೇಳಿದ್ದೇವೆ, ಟ್ರಾಫಿಕ್ ಪೊಲೀಸ್ ಅವ್ರಿಗೆ, ನೀವು ಇದನ್ನ ಐಡೆಂಟಿಫೈಡ್ ಮಾಡಿಬಿಟ್ಟು ನಮ್ಮ ಅಧಿಕಾರಿಗಳಿಗೆ ತಿಳಿಸಿ ಅಂತ ಹೇಳಿದ್ದೇವೆ. ಇಷ್ಟು ಪಾರದರ್ಶಿತವಾಗಿ ನಾವು ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಈಗ ಯಾವುದು ಒಡೆಯಕ್ಕಾಗಲ್ಲ, ಸುಮಾರು 113 ಕಿಲೋಮೀಟರ್ ಟನಲ್ ಅಂತೀನಿ, ಎಲಿವೇಟೆಡ್ ಫ್ಲೈಓವರ್ ಮಾಡಕ್ಕೆ ತೀರ್ಮಾನ ತೆಗೆದುಕೊಂಡಿದ್ದೀವಿ. ಯಾವಾಗ ತೆಗೆದುಕೊಂಡಿದ್ರು? 113 ಕಿಲೋಮೀಟರ್ ಯಾವ ಕಾಲದಲ್ಲಿ ತೆಗೆದುಕೊಂಡಿದ್ರು? ಸುಮಾರು 40 ಕಿಲೋಮೀಟರ್ ಟನಲ್ಲು, ಅದಕ್ಕೆ ಟೀಕೆ ಯಾರೋ ಒಬ್ಬ MP, ನಾನೇ ಹೇಳಕ್ ಹೋಗುದಿಲ್ಲ, ನಾನು ಬರೀ ಖಾಲಿ ಡಬ್ಬ, ಬರೀ ನಾಯ್ಸ್, ಬರೀ ಟ್ವೀಟ್ ಮಾಡೋದು ಇದೇ ಆಗೋಯ್ತು. ₹1 ಒಬ್ಬ MP, ಬೆಂಗಳೂರು ನಗರದಲ್ಲಿ 5 ಜನ MP ಗಳು ಗೆಲ್ಸಿದ್ದೀರಿ. ನಿರ್ಮಲಾ ಸೀತಾರಾಮನ್ ಕೇಂದ್ರದ ಮಂತ್ರಿ ₹10 ಬೆಂಗಳೂರು ನಗರಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿ ಇಲ್ಲೇ ನೀವು ಏನ್ ಕೊಡ್ತೀರೋ ಶಿಕ್ಷೆಗೆ ನಾನು ಒಳಗಾಗ್ತೀನಿ. ಹಿಂದೆ ಮನಮೋಹನ್ ಸಿಂಗ್ರ ಕಾಲದಲ್ಲಿ ಜವಾಹರ್ಲಾಲ್ ನೆಹರು ಹೆಸರಲ್ಲಿ ನರಮ್ ಯೋಜನೆ ಅಂತ ಇತ್ತು, ಎಲ್ಲದಕ್ಕೂ ಹಣ ಬರ್ತಾ ಇತ್ತು. ಒಂದಿನ ಹೋಗಿ ಒಂದು ಅರ್ಜಿ ಕೊಡ್ಲಿಲ್ಲ MP ಗಳು. MP ಗಳು ಗೆದ್ದಿದ್ದಾರಲ್ಲ, ಒಂದಿನ ಹೋಗಿ ಪ್ರೈಮ್ ಮಿನಿಸ್ಟರ್ನ ಯಾವ ತರ ದುಡ್ಡು ಕೊಡಂತ ಏನೋ ಕೇಳಿದಾರ ಇವ್ರು? ಯಾರು ಕೇಳಿಲ್ಲ. ಬೆಂಗಳೂರು ನಗರಕ್ಕೆ ಏನಾದ್ರು ಕೊಡುಗೆ ಶೂನ್ಯ. ಮೊನ್ನೆ ನಾನು ಪ್ರೈಮ್ ಮಿನಿಸ್ಟರ್ ಬಂದಾಗ ಅವರು ಗ್ಲೋಬಲ್ ಸಿಟಿ ಅಂತ ಹೇಳಿದ್ರು. ಹಿಂದೆ ವಾಜಪೇಯಿ ಅವರು ಬೆಂಗಳೂರು ನಗರ ವರ್ಲ್ಡ್ ಲೀಡರ್ಸ್ ಎಲ್ಲ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರು. ಒಬಾಮಾ ಅವ್ರು ಏನ್ ಹೇಳಿದ್ರು? ಬೆಂಗಳೂರು ನಗರ ನಮ್ಮ ದೇಶದ ಜೊತೆ ಕಾಂಪೀಟ್ ಮಾಡ್ತಾ ಇದೆ ಅಂತ ಹೇಳಿದ್ರು. ಅಂಥದ್ಕೆ ನಾನು ಮೋದಿ ಸಾಹೇಬ್ರಿಗೆ ಹೇಳಿದೆ ಮೊನ್ನೆ ಮೆಟ್ರೋಗೆ ಬಂದಾಗ, 6ನೇ ನಮ್ಮ ಯೆಲ್ಲೋ ಲೈನ್ ಮೆಟ್ರೋಗೆ ಬಂದಾಗ, ನೀವು ಕೊಡಬೇಕು ಸರ್, ಬಾಂಬೆ ಆದ್ಮೇಲೆ ಮಹಾರಾಷ್ಟ್ರ ಆದ್ಮೇಲೆ ಅತಿ ಹೆಚ್ಚು ಟ್ಯಾಕ್ಸ್ ಅನ್ನ ನಾವು ಕೊಡ್ತಾ ಇದ್ದೇವೆ ಅಂತೇಳಿ 1.5 ಲಕ್ಷ ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ, ನೀವು ನಮಗೆ ಸಹಾಯ ಮಾಡಿ ಅಂತ ಕೇಳಿದೆ. ಇನ್ನ ಏನು ಉತ್ತರ ಬಂದಿಲ್ಲ. ಸೊ ಅದಕ್ಕೆ ನಾನು ತಮ್ಗೆ ಹೇಳ್ದಷ್ಟೇ, ಈಗ ತಾನೇ ಒಬ್ರು MP ಬಂದಿರಂತ, ಅವ್ರಿಗೂ ಅದೇ ಹೇಳಿದೆ, ರೀ ನಿಮ್ಗೆ ಇಷ್ಟೆಲ್ಲ ಬೆಂಗಳೂರಿಗೆ ಹಣ ಸಹಾಯ ಮಾಡ್ತಾ ಇದೀವಿ ನಾವು ಕೇಂದ್ರ ಸರ್ಕಾರಕ್ಕೆ, ಹೇಳ್ರಿ ಹೋಗಿ ನೀವು ಅನ್ನೋ ವಿಚಾರ ಕೂಡ ನಾನು ಹೇಳಿದ್ದೇನೆ. ಹಂಗೆ ಇವತ್ತು 5 ಕಾರ್ಪೊರೇಷನ್ ಏನ್ ನಾವು ಮಾಡಿದ್ದೇವೆ, ಗ್ರೇಟರ್ ಬೆಂಗಳೂರು ಏನ್ ಮಾಡಿದ್ದೇವೆ, ಬರೀ ಒಬ್ಬರೇ ಇದ್ರು, ಯಾರು? ತುಷಾರ್ ಗಿರಿನಾಥ್, ಆಮೇಲೆ ಮಹೇಶ್ವರ ರಾವ್. 5 ಜನದ ಹತ್ರ ವ್ಯವಹಾರ ಮಾಡೋದ್ ಬದಲು
5 ಜನರನ್ನ ಭೇಟಿ ಮಾಡೋದ್ ಬದಲು ಒಬ್ಬರ ಹತ್ರ ಮಾಡೋದ್ ಬದಲು ಈಗ 5 ಜನರನ್ನ ನಾವು ಮಾಡಿದ್ದೇವೆ. ಅಷ್ಟೇ ಒಂದು ಆಡಳಿತವನ್ನ ಮನೆ ಬಾಗಿಲಿಗೆ ಬರಬೇಕು ನಿಮ್ಗೆಲ್ಲ ಕೂಡ ಅಂತ ಮಾಡಿ ಇದೊಂದು ಐತಿಹಾಸಿಕ ತೀರ್ಮಾನವನ್ನ ಗ್ರೇಟರ್ ಬೆಂಗಳೂರು ಅಂತ ಮಾಡಿ 5 ಕಾರ್ಪೊರೇಷನ್ ಅನ್ನ ಮಾಡಿ ಇವತ್ತು ನಿಮ್ಗೆಲ್ಲ ಒಂದು ಉತ್ತಮವಾದಂಥ ಆಡಳಿತ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ. ಇದರ ಬೆಲೆ ಮುಂದಿನ ದಿನದಲ್ಲಿ ನಿಮಗೆ ಅರ್ಥ ಆಗ್ತದೆ, ಇವತ್ತು ಅರ್ಥ ಆಗುದಿಲ್ಲ. ಇದು ಬೆಂಗಳೂರು ನಂದಲ್ಲ, ಇದು ಬೆಂಗಳೂರು ನಿಮ್ಮದು. ನಮ್ಮ ಸರ್ಕಾರ ನಿಮಗೋಸ್ಕರ ಇಂಥ ಅನೇಕ ತೀರ್ಮಾನವನ್ನು ಮಾಡಿದ್ದೇವೆ. ನಾನು ಕರೀತಾ ಇದ್ದೀನಿ ಆ ಅಪೋಸಿಷನ್ ಪಾರ್ಟಿಯವ್ರಿಗೆ, ಯಾವ್ದಾದ್ರು ಬರ್ರಿ ಟಿವಿಗೆ, ಇಲ್ಲ ಯಾವ್ದಾದ್ರು ಚರ್ಚೆಗೆ ಬನ್ರಿ, ವಿಚಾರ ತಗೊಳ್ರಿ ಅಸೆಂಬ್ಲಿಲಿ. ಹೇಳ್ತಾ ಇದ್ದೀನಿ, ಪಾಪ 5 ಇದನ್ನ ಹೊಸ GBA ಮಾಡುವಾಗ ಸಹಕಾರ ಕೊಟ್ಟಿದ್ದಾರೆ, ನಾನು ಇಲ್ಲ ಅಂತ ಹೇಳಿದೆ. ವಿರೋಧ ಮಾಡಬೇಕು ಮಾಡಿದ್ದಾರೆ, ಅದು ಬೇರೆ ವಿಚಾರ. ಅವ್ರಿಗೆಲ್ಲ ಅರಿವಿದೆ. DK ಶಿವಕುಮಾರ್ ಸಿದ್ದರಾಮಯ್ಯನ ಸರ್ಕಾರ ಏನ್ ತೀರ್ಮಾನ ಮಾಡಿದೆ ಇದು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ರಿಜ್ವಾನ್ ಅವರ ಮುಖಂಡತ್ವದಲ್ಲಿ ಕಮಿಟಿ ಮಾಡಿ ಎಲ್ಲರೂ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಒಂದು ಕಾರ್ಪೊರೇಷನ್ ಅನ್ನು ನಾವು ಮಾಡಿದ್ದೇವೆ ಅಂತ. ಇವತ್ತು ಕಸ ವಿಲೇವಾರಿಗೆ ಕೋರ್ಟಿಂದ ಎಷ್ಟು ನಮಗೆ ತಡಾಜ್ಞೆ, ಅಡ್ವರ್ಟೈಸ್ಮೆಂಟ್ಗೆ ಎಷ್ಟು ತಡಾಜ್ಞೆ, ನಮಗೆ ಪ್ರೀಮಿಯಂ FIR ಅವ್ರದೇ ಕಾಲದಲ್ಲಿ ತೀರ್ಮಾನ ಮಾಡಿದ್ರು, ಅದಕ್ಕೆ ತಡಾಜ್ಞೆ. ಅವನು ಯಾರೋ ಒಂದು 400 ಮೀಟ್ರು ಜಾಗಕ್ಕೆ ಇಡೀ ನಮ್ಮ ಇದಕ್ಕೇನೆ ಒಂದು ಸ್ಟೇ ತೆಗೆದುಕೊಂಡು ಬಂದ್ಬಿಟ್ಟಿದ್ದಾರೆ. ಅಂದ್ರೂ ಕೂಡ ನಾವು ಧೈರ್ಯ ಕುಗ್ದೆ ಇವತ್ತು ನ್ಯಾಯಾಲಯದ ಮುಂದೆ ನಮ್ದು ಏನಿದೆ ನಾವು ಪ್ರಸ್ತಾವನೆ ನಾವು ಮಾಡ್ತಾ ಇದ್ದೀವಿ. ಹಂಗೆ ಇವತ್ತು ಬೆಂಗಳೂರು ನಗರ ನಾನು ತಮ್ಗೆ ಹೇಳೋದು, ಎಲ್ಲ ನಾಗರಿಕರಿಗೆ ಹೇಳೋದು, ನಾವು ಕಾಂಗ್ರೆಸ್ ಸರ್ಕಾರ ತೆಗೆದುಕೊಂಡಿರುವಂಥ ತೀರ್ಮಾನ ನಿಮ್ಮ ಅಭಿವೃದ್ಧಿಗೋಸ್ಕರ. ನೀವು ಅತಿ ಹೆಚ್ಚು ಟ್ಯಾಕ್ಸ್ ಕಟ್ತಾ ಇದ್ದೀರಿ, ಒಳ್ಳೆ ಜನನೂ ಇದ್ದೀರಿ, ಆದರೆ ವೋಟ್ ಮಾತ್ರ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ತಾ ಇದ್ದೀರಿ. ನೀವು ಮುಂದಕ್ಕೆ ಆ ಕೆಲಸ ಮಾಡಕ್ ಹೋಗ್ಬೇಡಿ. ನಮ್ಮ ಸರ್ಕಾರ ಇರೋದೇ ಈ ರಾಜ್ಯದ ಜನತೆಯ ಪ್ರತಿಯೊಬ್ಬರ ಬದುಕಿನಲ್ಲಿ ಬದಲಾವಣೆಯನ್ನು ಮಾಡಬೇಕು. ಭಾವನೆ ಮೇಲೆ ರಾಜಕಾರಣ ಮಾಡೋದಿಲ್ಲ, ನಿಮ್ಮ ಬದುಕಿನ ಮೇಲೆ ನಾವು ಆಲೋಚನೆ ಮಾಡಿಕೊಂಡು ಕೆಲಸವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ನಮ್ಮ ಮಾತನ್ನ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತೇನೆ. ಜಾಸ್ತಿ ಮಾತು ಕಡೆಗೆ ಹೋದ್ರೆ ಇನ್ನ ಗಂಟು ಕಟ್ಟಲೆ ನಾನು ಮಾತಾಡ್ತೀನಿ. ತಮ್ಗೆ ಹೇಳೋದಿಷ್ಟೇ, ವಿಶೇಷವಾಗಿ ಗಾಂಧಿನಗರದಲ್ಲಿ ಇಲ್ಲಿಗೆ ವಾಸವಾಗಿರುವಂಥ ಎಲ್ಲ ಜನರಿಗೆ, ಮತದಾರರಿಗೆ, ಹಿಂದೆ ಮುಂದಿನ ಚುನಾವಣೆಯಲ್ಲಿ ನನ್ನ ಮಿತ್ರ ದಿನೇಶ್ ಗುಂಡೂರಾವ್ ಇವತ್ತು ಅವರು ಆರೋಗ್ಯ ಮಂತ್ರಿ ಆಗಿದ್ದಾರೆ. ಬಹುಶಃ ಅವರು ಆರೋಗ್ಯ ಮಂತ್ರಿ ಆಗಿದ ಮೇಲೆ ಇಡೀ ರಾಜ್ಯದಲ್ಲಿ ತೆಗೆದುಕೊಂಡಂತ ತೀರ್ಮಾನಗಳು, ಈ ಆರೋಗ್ಯ ಕ್ಷೇತ್ರದಲ್ಲಿ ತರ್ತಾ ಇರುವಂತ ಬದಲಾವಣೆಗಳು ಯಾವ ಆರೋಗ್ಯ ಮಂತ್ರಿ ಕೂಡ ಮಾಡಲಿಲ್ಲ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅಂಥವ್ರನ್ನ ಇವತ್ತು ನೀವು ಗೆಲ್ಸಿದ್ದೀರಿ. ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ 25,000ಕ್ಕೂ ಕಡಿಮೆ ಅವ್ರು ಗೆಲ್ಲಬಾರದು. ಆ ರೀತಿ ನೀವೆಲ್ಲ ಸೇರಿ ನಾಗರಿಕರು ಸಹಾಯವನ್ನ ಮಾಡಬೇಕು. ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ. ಇದು ಗಮನದಲ್ಲಿ ಇಟ್ಕೊಳ್ಳಿ ಅಂತ ಹೇಳಿ ತಮಗೆ ನಾನು ಪ್ರಾರ್ಥನೆಯನ್ನು ಮಾಡಿ ಶುಭವನ್ನು ಹಾರೈಸಿ ನಾನು ಸ್ವಲ್ಪ ಸ್ಪೀಡಾಗಿ ಮಾತಾಡಿದ್ದೀನಿ. ಯಾಕೆ ಗೊತ್ತಾ, ನನಗೆ ನಿಮ್ಮ ಮೇಲೆ ಹಕ್ಕಿದೆ. ನಾನು ಗಾಂಧಿನಗರದಲ್ಲಿ ಇರೋವನೇ, ಮುಂದಕ್ಕೂ ಇರೋವನೇ, ಮುಂದಕ್ಕೆ ಬಿಟ್ಟು ಹೋಗುದಿಲ್ಲ. ಏನಯ್ಯ, ಹೋಗುದಿಲ್ಲ. ಆದ್ರಿಂದ ನೀವೆಲ್ಲ ಸೇರಿ ದಿನೇಶ್ ಅವ್ರನ್ನ ಇನ್ನ ಹೆಚ್ಚಿಗೆ ಬೆಂಗಳೂರು ನಾಗರಿಕರಿಗೆ ಇದನ್ನು ಮನವಿ ಮಾಡ್ತಾ ಇದ್ದೀನಿ. ನಮಸ್ಕಾರ. ಬಂಧುಗಳೇ, ಬೆಂಗಳೂರು ನಗರವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ಯಲು ನಮ್ಮ ಸರ್ಕಾರ ಕಟಿಬದ್ಧವಾಗಿದೆ ಅಂತ ಹೇಳಿ ಮಾತನಾಡುವಂತಹ